ಹೌದೌದು. ಅಕೌಂಟು ಹ್ಯಾಕ್ ಆಗಿಲ್ಲ, ನನ್ನ ಅಕೌಂಟೇ ಇಲ್ಲ. ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನನ್ನ ಹೆಸರು ಹಾಕ್ಕೊಂಡು ನನ್ನ ಫೋಟೋ ಹಾಕ್ಕೊಂಡು ಎಲ್ಲರನ್ನು ಬೈಯುವಂಥ ಒಂದು ಕೆಲಸ ಮಾಡ್ತಾಯಿದ್ದಾರೆ. ಅಪ್ಪು ಅವರ ಫೋಟೋ ಹಾಕಿ ಅಪ್ಪು ಅವ್ರ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಕೊಂಡು, ಸುದೀಪ್ ಅವ್ರ ಫೋಟೋ ಹಾಕ್ಕೊಂಡು ಅವ್ರ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಕೊಂಡು, ಶಿವಣ್ಣನ ಫೋಟೋ ಹಾಕ್ಕೊಂಡು, ಹೀಗೆ ಬಹುತೇಕ ಎಲ್ಲ ಕಲಾವಿದರ ಬಗ್ಗೆ ನಾನು ಕಾಮೆಂಟ್ಸ್ ಮಾಡೋ ಥರ ಅಲ್ಲಿ ಎಷ್ಟು ಸಾವಿರಾರು ಪೇಜ್ಗಳಿದೆ. ನನಗೆ ಗೊತ್ತೇ ಇಲ್ಲ. ನನಗೆ ಯಾರೋ ನಮ್ಮ ಸ್ನೇಹಿತರು ಒಬ್ಬರು ಕಳಿಸೋದು ಬೇಜಾರಾಯಿತು. ಸರಿ, ಇಲ್ಲಿ ಸಾಹೇಬ್ರು ಕಂಪ್ಲೇಂಟ್ ಕೊಡೋಣ ಅಂತ ಬಂದಿದ್ದೀನಿ, ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು, ಈ ಥರದ್ದೊಂದು ಚಟುವಟಿಕೆಗಳನ್ನು ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ಕಂಡುಹಿಡಿಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು, ಈ ಅಕೌಂಟ್ನ ಬ್ಯಾನ್ ಮಾಡಬೇಕು ಅಂತ ಕೇಳ್ಕೊಳಕ್ಕೆ ಬಂದಿದ್ದೀನಿ. ಇದು ಸುಮಾರು 6-7 ತಿಂಗಳಿಂದ ಇದೆ ಅಂತ ನನಗೆ ಗೊತ್ತಿಲ್ಲ. ಅದು ನನ್ನ ಗಮನಕ್ಕೆ ಬಂದಿಲ್ಲ. ನನ್ನ ಗಮನಕ್ಕೆ ಬರ್ತಿದ್ದ ಹಾಗೇನೆ ಇಮ್ಮಿಡಿಯೇಟಾಗಿ ನಾನು ಕಂಪ್ಲೇಂಟ್ ಕೊಡೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ನಾನು ಇಲ್ಲ, ನನಗೆ ಐಡಿಯಾ ಇದ್ದಿದ್ರೆ ಅವ್ರ ಹೆಸರು ನಾನು ಇಲ್ಲಿ ನಮೂದಿಸ್ತಾ ಇದ್ದೆ. ಇದೆಲ್ಲ ಅವರು ಯಾರು ಮಾಡ್ತಿದ್ದಾರೆ ಅಂತ ನನಗೆ ಐಡಿಯಾನೇ ಇಲ್ಲ. ಯಾಕೆಂದರೆ ಇದುವರೆಗೂ ಈ ಥರ ನನಗೆ ಆಗಲಿಲ್ಲ. ಇದು ನನಗೊಂಥರ ಹೊಸ ಅನುಭವ. ಇದು ನಾನೇ ಹ್ಯಾಂಡ್ಲ್ ಮಾಡ್ತೀನಿ, ನಾನೇ ಆಪ್ರೇಟ್ ಮಾಡ್ತೀನಿ, ನಾನೇ ಹ್ಯಾಂಡ್ಲ್ ಮಾಡ್ತೀನಿ. ಪ್ರತಿದಿನ ನಾನು ನನ್ನ ಜೊತೆಲೇ ಇರುತ್ತೆ ಅದು. ಬೇರೆ ಯಾರಿಗೂ ನಾನು ಕೊಡೋದಿಲ್ಲ ಅದನ್ನು. ಈ ಗಮನಕ್ಕೆ ಬಂದು 4 ದಿನ ಆಯಿತು. ನನಗೆ ಇಲ್ಲ 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 ನನಗೆ ಗೊತ್ತಾಗಿಲ್ಲ. ಗೊತ್ತಾಗ್ತಿದ್ದಾಗೆ ನಾನು ಕಂಪ್ಲೇಂಟ್ ರೈಸ್ ಮಾಡಿ. ಏನು ಕೇಳಿಲ್ಲ. ಸೋಷಿಯಲ್ ಮೀಡಿಯಾದಿಂದ ಸಮಾಜದ ಸ್ವಾಸ್ಥ್ಯ ಹಾಳಾಗ್ತಾ ಇದೆ. ಯಾಕೆಂದರೆ ಹೆಚ್ಚಿಗೆ ಅದು ಬಹಳ ಕಡೆ ಇದೆ, ಅದು ಎಲ್ಲೂ ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ. ನಮಗೊಂಥರ ಇಡೀ ಕನ್ನಡಿಗರಿಗೆ ಆಗ್ತಕ್ಕಂಥ ಅವಮಾನ ಇದು. ನೀವು ಕಮೆಂಟ್ಸ್ ಮಾಡಿ, ನಿಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಆದರೆ ಒಂದು ಚೌಕಟ್ಟಿದೆ, ನಾಗರಿಕತೆ ಅನ್ನೋ ಒಂದು ಚೌಕಟ್ಟಿದೆ. ಆ ಚೌಕಟ್ಟು ಒಳಗಡೆ ಇರಬೇಕು. ಎಲ್ಲರೂ ಕೂಡ ಅವರವರ ಅಭಿಪ್ರಾಯಗಳನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದು ತಪ್ಪದು. ನಾವು ಇಷ್ಟ ಬಂದಾಗೆ ಕೆಲಸ ಇಲ್ಲ ಅಂತ ಕೂತ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಯಾರ್ಯಾರ ಬಗ್ಗೆನೋ ಏನೇನೋ ಮಾತಾಡಿಕೊಂಡು, ಏನೇನೋ ಮೆಸೇಜ್ಗಳು ಹಾಕ್ಕೊಂಡು ಬೇರೆಯೊಬ್ಬರನ್ನ ತೇಜೋವಧೆ ಮಾಡೋದ್ರ ಜೊತೆಯಲ್ಲಿ ಬೇರೆ ಬೇರೆ ಸಂಬಂಧಗಳನ್ನು ಹಾಳು ಮಾಡೋದಿದು. ಯಾಕೆಂದರೆ ಇವತ್ತು ನಾನು ಉದ್ಯಮದಲ್ಲಿ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿದ್ದೀನಿ, ಎಲ್ಲರ ಜೊತೆಯಲ್ಲೂ ನಾನು ಕೆಲಸ ಮಾಡಿದ್ದೀನಿ, ಎಲ್ಲರೂ ನನ್ನನ್ನು ಭಾಳ ಗೌರವಿಸ್ತಾರೆ, ನನ್ನ ಸಂಬಂಧ ಎಲ್ಲರ ಜೊತೆಯಲ್ಲೂ ಚೆನ್ನಾಗಿದೆ. ನಾನು ಮೊನ್ನೆ ಎಕ್ಕ ಸಿನಿಮಾ ನೋಡಿ ರಾಘಣ್ಣಂಗೆ ಫೋನ್ ಮಾಡಿ ಸಿನಿಮಾ ಬಗ್ಗೆ ನನ್ನ ಅಭಿಪ್ರಾಯ ತಿಳಿಸಿದೆ. ಆಮೇಲೆ ನಿರ್ಮಾಪಕರಿಗೆ ಫೋನ್ ಮಾಡಿ ಹೇಳಿದ್ದೀನಿ. ಇಲ್ಲಿ ನೋಡಿದ್ರೆ ಎಕ್ಕ ಸಿನಿಮಾ ಬಗ್ಗೆ ಕೆಟ್ಟದಾಗ ಕಾಮೆಂಟ್ಸ್ ಹಾಕಿ ಇವ್ರು ಪ್ರಚಾರ ಮಾಡ್ತಿದ್ದಾರೆ. ಹಾಗಾದರೆ ಇದು ನಿಜವಾಗ್ಲೂ ಅವ್ರೇನಾದ್ರು ನೋಡಿದ್ದೇನು ಅನ್ಕೋತಾರೆ? ಅವರು ಏನು ಅಂದ್ಕೊಳ್ಳಲ್ಲ. ನನ್ನ ಸ್ವಭಾವ ಅವ್ರಿಗೆ ಗೊತ್ತಿದೆ. ಈ ಥರದ್ದು ಒಂದು ಬೆಳವಣಿಗೆಗಳು ನಮಗೆ ಮಾರಕ, ಚಿತ್ರರಂಗಕ್ಕೆ ಕೆಟ್ಟ ಮಾರಕ. ಇದನ್ನು ತಡಿಬೇಕು, ನಿಲ್ಲಿಸಬೇಕು. ಇದನ್ನು ನೀವು ಕೂಡ 3 ದಶಕ ಆಯ್ತು ಚಿತ್ರರಂಗಕ್ಕೆ ಬಂದು ಫ್ಯಾನ್ಸ್ ವಾರ್ ಅನ್ನೋದು ಇದೆ. ಅದು ಅವರ ನಾಯಕ ಇವ್ರ ನಟ ಅಂತ ಹೇಳಿ. ಅದು ಇತ್ತೀಚೆಗೆ ಆಗ್ತಿರುವಂಥ ಫ್ಯಾನ್ಸ್ ವಾರ್ಗಳಲ್ಲಿ ನೋಡಿದ್ರೆ ಎಲ್ಲೋ ಒಂದು ಕಡೆ ಬೇರೆ ದಿಕ್ಕಿಗೆ ಹೋಗ್ತಾರೆ ಚಿತ್ರರಂಗ ಅಂತ. ಯಾರೋ ಒಬ್ಬ ನಟನ ಫ್ಯಾನ್ಸ್ ಅಂತ ಹೇಳ್ಕೊಂಡು ಮಹಿಳೆಯರಿಗೆ ಅವ್ಯಕ್ತಗಳ ನಿಂದನೆ ಮಾಡುವಂಥದ್ದು, ಒಬ್ಬ ನಟನ ನಿಂದನೆ ಮಾಡುವಂಥದ್ದು. ಹೌದು, ಖಂಡಿತ. ನಾನು ಅದನ್ನೇ ಹೇಳಕ್ಕೆ ಬಂದೆ. ಈ ಹಿಂದೆನೂ ಫ್ಯಾನ್ಸ್ ವಾರ್ಗಳು ಇದ್ದು, ಯಾವಾಗ ಫ್ಯಾನ್ಸ್ ಹುಟ್ಕೊಂಡ್ರೋ ಆವಾಗಿಂದನೂ ವಾರ್ಗಳು ಇದ್ದೇ ಇರುತ್ತೆ. ಆದರೆ ಲಿಮಿಟ್ ಮೀರಿ ಹೋಗ್ತಾ ಇರಲಿಲ್ಲ. ಇದು ಅತಿರೇಕಕ್ಕೆ ಹೋಗ್ತಾ ಇದೆ. ಯಾವ ಮಟ್ಟಕ್ಕೆ ಅಂದರೆ ಹೇಳ್ಕೊಳ್ಳೋಕೆ ಅಸಹ್ಯ ಆಗುತ್ತೆ, ಅಷ್ಟು ಮಟ್ಟಕ್ಕೆ ಹೋಗ್ತಾ ಇದೆ. ಅದು ಆಗಬಾರ್ದು. ಕನ್ನಡ ಚಿತ್ರರಂಗದಲ್ಲಿ ಈ ಥರದೊಂದು ಬೆಳವಣಿಗೆ ಇಡೀ ಕನ್ನಡಿಗರಿಗೆ ಮಾಡ್ತಕ್ಕಂಥ ಅವಮಾನ. ನಾವೆಲ್ಲ ತಲೆ ತಗ್ಸುವಂಥ ಪ್ರವೃತ್ತಿ ಇವೆಲ್ಲ ಕೂಡ. ಇದನ್ನು ಎಲ್ಲರೂ ಕೂಡ ಸಾರಾಸಗಟ ಖಂಡಿಸ್ತೀವಿ ನಾವು. ಅದಾಗಲೇಬಾರ್ದು. ಮುಂದೆ ಬಂದಿದ್ರ ಬಗ್ಗೆ ಒಂದು ಅಟ್ಲೀಸ್ಟ್ ಒಂದು ಕಮೆಂಟ್ ಕೊಡ್ತೀನಿ ಅಂತ. ಈಗ ಅವ್ರು ಫ್ಯಾನ್ ಫಾಲೋವರ್ಸ್ ಅಂತ ಮಾಡ್ತಿದ್ರೆ ಅವ್ರವ್ರೇನೋ ಗೊತ್ತಿಲ್ಲ, ಇವರಾದ್ರೂ ಅಟ್ಲೀಸ್ಟ್ ಇಂಡಸ್ಟ್ರಿ ಮರ್ಯಾದೆ ಉಳಿಸ್ಕೋಬೋದಿತ್ತೇನೋ ಗೌರವನ ಅಂತ. ಮಾಡಬೇಡ್ರಪ್ಪ, ನಮ್ದೇನಾಯ್ತು ನಾವು ಬದಲಾಯಿಸ್ಕೊಂತೀವಿ, ನಮ್ಮದು ಬಿಟ್ಬಿಡಿ, ನೀವು ಬನ್ನಿ ಸಿನಿಮಾ ನೋಡಿ ಇಂಡಸ್ಟ್ರಿ ಬೆಳೆಸಿ ಅಂತ ಹೇಳ್ಬೋದಿತ್ತೇನೋ ಅಂತ. ಪ್ರತಿಯೊಬ್ಬರೂ ಕೂಡ ನಾವು ನಾಗರಿಕರು ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ನಾವು ಮಾನವರು, ಆದಿ ಮಾನವರಲ್ಲ, ಮಾನವರು. ನಾವು ಗೆಡ್ಡೆ ಗೆಣಸು ತಿಂತಾ ಇಲ್ಲ, ಬಟ್ಟೆ ಹಾಕ್ಕೋತೀವಿ, ಬೆತ್ತಲೆ ಏನು ಓಡಾಡೋದಿಲ್ಲ. ಹಾಗಿರೋವಾಗ ನಾವು ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಹೇಗೆ ನಡ್ಕೊಳ್ಬೇಕು ಅನ್ನೋ ಪರಿಜ್ಞಾನ ಮೊದಲು ನಮಗಿರ್ಬೇಕಲ್ವಾ? ಅದನ್ನು ಯೋಚನೆ ಮಾಡಬೇಕು ಪ್ರತಿಯೊಬ್ಬರು ಕೂಡ. ಮೀರಿ ಹೋಗಿದೆ. ಬಟ್
ತಡಿಬೇಕು, ಇದನ್ನು ಯಾರು ತಡಿಬೇಕು ಅನ್ನೋದು ಇಲ್ಲಿ ಪ್ರಶ್ನೆ. ಇದು ತಡಿಬೇಕು. ಈಗ ನಾವು ಅನ್ಕೋತೀವಿ ಅವ್ರು ಯಾರೋ ಅವ್ರ ಕಡೆಯವ್ರು ಮಾಡ್ತಿದ್ದಾರೆ, ಇವ್ರ ಕಡೆಯವ್ರು ಮಾಡ್ತಿದ್ದಾರೆ, ಅದು ನಿಜನೋ ಸುಳ್ಳು ಅನ್ನೋದು ಗೊತ್ತಿಲ್ಲ. ಈಗ ದೂರ ಚೆನ್ನಾಗಿದ್ರೆ ಯಾರೋ ಹಾಕಿದ ಕಮೆಂಟ್ಗೆ ಇಬ್ಬರು ನಡುವೆ ಒಂದು ಇದು ಕ್ರಿಯೇಟ್ ಆಗ್ಬಿಡುತ್ತೆ. ಅದು ಆಗಬಾರ್ದು. ಇದು ಆಗೋಗ್ಬಿಟ್ಟಿದೆ. ಈಗ ತುಂಬ ಆಗೋಗ್ಬಿಟ್ಟಿದೆ. ವಾಣಿಜ್ಯ ಮಂಡಳಿ ಇದೆ, ಅದ್ರ ಬಗ್ಗೆ ಬೇರೆ ಏನು ನಿಲುವು ತಗೊಳುತ್ತೆ ನೋಡೋಣ. ಈಗ ಸಾಕಷ್ಟು ದೂರುಗಳು ಇಲಾಖೆಗೆ ಬಂದಿದೆ. ಕಮಿಷನರ್ ಅವರು ಇದ್ರ ಬಗ್ಗೆ ಏನು ಹೆಜ್ಜೆ ಇಡ್ತಾರೆ ನೋಡೋಣ, ಅವರೇನು ತೀರ್ಮಾನ ತಗೊಳ್ತಾರೆ ನೋಡೋಣ. ಇದನ್ನೆಲ್ಲ ತಡಿಬೇಕು, ಈ ಥರದ್ದೊಂದು ಪ್ರಕ್ರಿಯೆ ತಡಿಬೇಕು. ಜೊತೆಗೆ ಸರ್ ರಾಜ್ಕುಮಾರ್ ಇದ್ರು, ವಿಷ್ಣುವರ್ಧನ್ ಸರ್ ಇದ್ರು, ಅಂಬರೀಶ್ ಅವರು ಇದ್ರು. ಅವರಿದ್ದಾಗ ಈ ಥರದೊಂದು ಘಟನೆ ಆದಾಗ ಅಥವಾ ಪ್ರಾಬ್ಲಮ್ ಆದಾಗ ನಿಮ್ಮ ತಲೆ ಮೇಲೆ ಹೊಡೆದಂತ ಯಾರು ಒಂದು ಹೇಳುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಈಗ ಬಂದು ಇಲ್ಲ ನಾವು ಮಾತಾಡ್ತೀವಿ ಅಂತೇಳಿ ಇವತ್ತು ಯಾರು ಕೂಡ ಜವಾಬ್ದಾರಿ ತಗೊಂತ ಇಲ್ಲ. ಕಲಾವಿದರು ಬರಬೇಕು ಅಂತ ಮುಂದೆ ಇಲ್ಲ, ಖಂಡಿತವಾಗ್ಲೂ ಉದ್ಯಮ ಇಂಥ ಸಂದರ್ಭದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಇದಕ್ಕೆ ಸರಿಯಾದಂಥ ಒಂದು ಮಾರ್ಗದರ್ಶನ ಕೊಡುವಂಥ ಒಂದು ವೇದಿಕೆ ನಿರ್ಮಾಣ ಆಗಬೇಕು. ಅದು ಸದ್ಯದಲ್ಲೇ ಆಗುತ್ತೆ. ಅದು ಯಾಕೆ ನಿಲ್ಲಿಸಬೇಕು ಅದನ್ನು. ಸಿನಿಮಾ ಮತ್ತು ಎಸ್ ನಾರಾಯಣ್ ಅವರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋ ಉದ್ದೇಶದಿಂದ ಯಾರೋ ಈ ಸ್ಟಾರ್ ನಟರು ಯಾರಿದ್ದಾರೋ ಅವ್ರ ಫ್ಯಾನ್ಸ್ ಏನಾರು ಮಾಡಿದ್ದಾರೆ ಅಂತೇಳಿ ತಾವೇನಾದ್ರು ಬಯಸ್ತೀರಾ? ಇಲ್ಲ, ನಾನು ಯಾರ ಬಗ್ಗೆನೂ ನನಗೆ ಅನುಮಾನ ಇಲ್ಲ. ಯಾಕೆಂದರೆ ಯಾವುದೇ ಕಲಾವಿದರ ಅಭಿಮಾನಿಗಳು ನನ್ನನ್ನು ಇವತ್ತಿನವರೆಗೂ ಟಾರ್ಗೆಟ್ ಮಾಡಿಲ್ಲ. ಯಾರು ಕೂಡ ನನ್ನ ಬಗ್ಗೆ ಕೆಟ್ಟ ಕಾಮೆಂಟ್ಸ್ ಮಾಡಿಲ್ಲ. ಎಲ್ಲರ ಜೊತೆಲೂ ಕೆಲಸ ಮಾಡಿದ್ದೀನಿ ನಾನು. ಬಟ್ ಇದು ಯಾರು ಮಾಡಿದ್ದಾರೆ ಅನ್ನೋದೇ ನಮಗೆ ಒಂಥರ ಕುತೂಹಲ. ಹಾಗಾಗಿ ನಾನು ಸಾಹೇಬರಿಗೆ ದೂರು ಕೊಟ್ಟಿದ್ದೀನಿ, ಅವ್ರನ್ನ ಕಂಡು ಹಿಡಿಯೋಕ್ಕೆ ಹೇಳ್ತಾ ಇದ್ದೀನಿ. ಇಂಥ ಪ್ರಕ್ರಿಯೆಗಳನ್ನು ತಡಿಬೇಕು ಅಂತ ಹೇಳ್ತಾ ಇದ್ದೀನಿ ನಾನು.